ಹಿಂದುಳಿದವರು ಜನರಲ್ಲ, ಅತಿ ಹಿಂದುಳಿದವರಲ್ಲ. ಯಾಕಂದ್ರೆ ಅವ್ರಿಗೆ ಇತಿಹಾಸ ತುಂಬ ಸಾಕಷ್ಟು ಅನ್ಯಾಯ ಆಗಿದೆ ಅನ್ನೋದು ಮಾತು ಈಗ ಅವ್ರಿಗೆ ಪ್ರೂವ್ ಆದಂಥ ವಿಷಯ ಇದೆ. ಯಾಕಂದ್ರೆ ಯಾರ್ಯಾರು ಎಷ್ಟೆಷ್ಟು ಅದರ ಅಷ್ಟು ರಿಸರ್ವೇಷನ್ ಆಗಲಿ ಅನ್ನೋದು ಕಾಲ್ಸರಾಮರ ಮತ್ತು ಹಿಂದುಳಿದವರ ಒಂದು ಬೇಡಿಕೆ ಸದಾ ಇತ್ತು. ಅದು ಈ ಸಲ ಈಡೇರಬಹುದು ಅಂತಿದ್ದು ತಲೆಯಲ್ಲಿ ಭಾಳಷ್ಟು ಜನ ಹಿಂದುಳಿದವರಲ್ಲ. ಆದರೆ ಈ ಸಲವೂ ಅದು ಸಾಧ್ಯ ಆಗಲಿಲ್ಲ. ಇನ್ನು ನಮ್ಮ ಸಿದ್ದರಾಮಯ್ಯರ ಒಂದು ಡಿಸಿಷನಲ್ಲೇ ಅವ್ರು ಮಾಡಬಹುದಾದ ಕೆಲಸದ ಮೇಲೆ ಹೇಳಬೇಕಾಗ್ತದೆ ವಿನ ಮತ್ತೇನೂ ಇಲ್ಲ. ಏನೂ ಆಗಲಿ ಇನ್ನೇನು ಜಾತಿ ವರ್ಷ ಸಮೀಕ್ಷೆ ಆಗಲಿಕ್ಕೆ ಹೊರಟದ. ನಿಮ್ಮ ಜಾತಿ ವರ್ಷ ಸಮೀಕ್ಷೆ ಆಗೋದಂತೆ ಭಾಳ ಅನಿವಾರ್ಯ. ಯಾಕಂತಂದ್ರೆ ಯಾರು ಎಷ್ಟಿದ್ದಾರೆ ಅವ್ರಿಗೆ ಎಷ್ಟು ರಿಸರ್ವೇಷನ್ ಬೇಕು ಅನ್ನೋದು ಕ್ಲಾರಿಫಿಕೇಷನ್ ಆನ್ ಅಥೆಂಟಿಕ್ ಬೇಕಾಗ್ಯದ. ಇಲ್ಲಾಂದ್ರೆ ಕೋರ್ಟ್ಗಳು ಇದಾವ ಒಂದು ನೆಪದ ಮೇಲೆ ರಿಸರ್ವೇಷನ್ ಹೆಚ್ಚು ಮಾಡೋದನ್ನು ವಿರೋಧಿಸ್ತಾ ಹೋಗ್ತಾವೆ ಅನ್ನೋದು ಸಹಿತ ಈಗ ನಾವು ನೋಡಿದಂಥ ಇತಿಹಾಸದ. ಇಲ್ಲೇ ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋಂಥ ಸಾಮಾನ್ಯ ತಿಳುವಳಿಕೆ. ಅದು ಎಷ್ಟು ಮಟ್ಟಿಗೆ ಸಾಧ್ಯ ಅಸಾಧ್ಯ ಅನ್ನೋದು ಮುಂದಿನ ದಿನದಲ್ಲಿ. ಒಟ್ಟಿನಲ್ಲಿ ಇದಕ್ಕೆ ಏನಪ್ಪ ಅಂತಂದ್ರೆ ಜನ ಇದ್ದಂಥದ್ದು ಮತ್ತು ರಾಜಕೀಯ ಪಕ್ಷಗಳಿದ್ದಂಥದ್ದು ಒಳ್ಳೆಯ ರೀತಿಯಾಗಿ ಸ್ಪಂದಿಸಲಿ. ಈ ರಿಸರ್ವೇಷನ್ ಬಗ್ಗೆ ಅಥವಾ ಮರು ಸಮೀಕ್ಷೆ ಬಗ್ಗೆ ಎಲ್ಲರೂ ಸಹಕಾರ ನೀಡಲಿ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಜಾತಿವಾರು ಸಮೀಕ್ಷೆ ಆದ್ರೆ ಆಗಲೇಬೇಕಾದಂಥ ವಿಷಯ ಅಂತ ಮತ್ತೊಮ್ಮೆ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸತ್ಯಕ್ಕಾಗಿ ವಂದನೆಗಳು.